ಹಾಗಾದಂತ ನೋಡ್ತಾ ಇದೆಯಾ? ಆ ದೇವ್ರು ಹಿಡಿದಿರೋ ಸೂತ್ರದ ಪಾತ್ರಧಾರಿಗಳು ನಾವು. ಅವನು ಹೇಗೆ ಆಡಿಸ್ತಾನೋ ನಾವು ಹಾಗೆ ಆಡ್ಬೇಕು ಅಂತ ಹೇಳ್ತಿದ್ದಕ್ಕೆ ಜೀವಂತ ಸಾಕ್ಷಿ ನಾನು. ಏನ್ ಮಾಡ್ಲಿ? ಸಲಾಂ ಹೊಡೆದ್ರೆ ಗುಲಾಮರ್ಕಿನ ಕೀಳಾಗಿ ನೋಡೋ ಈ ಜನ ಅದೇ ಸವಾಲ್ ಹಾಕಿದ್ರೆ ಗುಲಾಮರ್ ಜಾಗ ಬಂದು ನಿಂತ್ಕೋತಾರೆ. ಅದಕ್ಕೆ ಈ ರೂಪ. ಒಂದ್ ಮಾತಮ್ಮ, ನನ್ನ ಹೋರಾಟ ಅನ್ಯಾಯದ ವಿರುದ್ಧನೇ ಹೊರತು ಅನ್ಯಾಯ ಅನ್ನೋದು ನನ್ನ ಕೈಲಿ ಯಾವತ್ತೂ ನಡೆಯೋದಿಲ್ಲ. ಆ ದೇವರು ನನ್ನ ತಮ್ಮನ ಬಲಿ ತಗೊಂಡಿದ್ರು ಇನ್ನೊಂದು ರೂಪದಲ್ಲಿ ಪ್ರಿಯನ್ ಮಗುವಾಗ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಆ ಮಗು ಹುಟ್ಟೋದಕ್ಕೆ ಯಾವನೇ ಅಡ್ಡ ಬಂದ್ರು ಅಡ್ಡ ತಿಟ್ಟಿ ಸೀಳಿ ಈ ಭೂಮಿ ಮೆಟ್ಟ ಹಾಗೆ ಮಾಡ್ತೀನಿ ನಾನು. ನೋಡು ಪ್ರಿಯಾ, ಬಸ್ರಿ ಹೆಂಗ್ಸ್ಗೆ ಬೈಕೆ ಜಾಸ್ತಿ ಇರುತ್ತಂತೆ. ಅದಕ್ಕೆ ಸ್ಯಾಂಪಲ್ ಆಗಿ ಮಾವಿನಕಾಯಿ, ನೆಲ್ಲಿಕಾಯಿ ಎಲ್ಲ ತಗೊಂಡ್ಬಂದಿದ್ದೀನಿ. ನಿನ್ಗೆ ಏನ್ ಬೇಕು ನನ್ ಕೇಳು, ನಾನು ನಿನ್ಗೋಸ್ಕರ ಏನ್ ಬೇಕಾದ್ರೂ ತಗೊಂಡ್ಬರ್ತೀನಿ. ಯಾಕಂದ್ರೆ ನಾನು ಈ ಮನೆಗೆ ಸೊಸೆಯಾಗಿ ಬರೋಳು, ನಿಮ್ಮ ಅಕ್ಕನ್ ತರ. ಅಕ್ಕನ್ ತರ ಅಲ್ಲ, ನನ್ನ ಅಕ್ಕನೇ. ಈ ಮನೆಗೆ ಆದಷ್ಟು ಬೇಗ ನೀನ್ ಸೊಸೆಯಾಗಿ ಬರ್ಬೇಕು ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ. ಹೋಗ್ಬಿಟ್ಟು ಬರ್ತೀನಿ. ಇನ್ನೂ ಏನಾದ್ರು ಬೇಕಂತ ಕೇಳು. ಓಕೆ, ಬಾಯ್. ಅಮ್ಮ, ನೀವೊಂದ್ ಹೆಣ್ಣಾಗಿ ಒಂದ್ ಹೆಣ್ಣಿನ ಮನ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತೀರ. ಒಂದ್ ಹೆಣ್ಣಿನ ಮನ್ಸ್ಗೆ ಏನ್ ಬೇಕೋ ಅದ್ ಸಿಗದೆ ಹೋದ್ರೆ ಎಷ್ಟು ನೋವು ಆಗುತ್ತೆ ನೀವೇ ಹೇಳಿ ಅಮ್ಮ. ನಾನು ಈ ನೋವನ್ನ ನಿಮ್ಮ ಹತ್ರ ಹೇಳ್ಕೊಳ್ಳಿಲ್ಲ ಅಂದ್ರೆ ಇನ್ ಯಾರ ಹತ್ರ ಹೇಳ್ಕೊಳ್ಳಿ? ಅವನ ಹತ್ರ ಹೇಳಿದ್ರು ಅವ್ನ್ ಕೇಳೋ ಪರಿಸ್ಥಿತಿಯಲ್ಲಿಲ್ಲ. ಇತ್ತೀಚೆಗೆ ಅವ್ನ ನನ್ನ ಹತ್ರ ಮಾತಾಡೋದಿರ್ಲಿ, ಅವ್ನ ನನ್ ಮುಖ ನೋಡಕ್ಕೂ ಇಷ್ಟ ಪಡ್ತಾ ಇಲ್ಲ. ಈಗ ನೀವೇ ಹೇಳಿ ಅಮ್ಮ, ನಾನು ನಿಮ್ ಮನೆ ಸೊಸೆಯಾಗಿ ಬರೋದು ನಿಮ್ಗೆ ಇಷ್ಟನಾ ಇಲ್ವಾ? ಹೇಳಿ ಅಮ್ಮ. ಅದು ಅಮ್ಮನ ಹತ್ರ ಪ್ರಿಯನ್ ಮಾವಿನ ನೋಡು, ಇಲ್ದರ ಕನ್ಸುಗಳನ್ನೆಲ್ಲ ಕಟ್ಕೊಂಡು ತನ್ನ ಜೀವನ ಹಾಳು ಮಾಡ್ಕೊಂಬೇಡ. ಕಾಲ ಇನ್ನು ಮೀರಿಲ್ಲ, ಒಂದು ಒಳ್ಳೆ ಗಂಡು ನೋಡಿ ಮದುವೆ ಆಗು. ಪ್ರೀತಿ ಮೈ ಮೇಲೆ ಹಾಕೊಂಡಿರೋ ಬಟ್ಟೆ ಅಲ್ಲ, ನೀನ್ ಹೇಳಿದ ತಕ್ಷಣ ಬದಲಾಯಿಸಕ್ಕೆ. ಪ್ರೀತಿನ ಮೈ ಮೇಲೆ ಹಾಕೊಂಡ ಬಟ್ಟೆಗೆ ಹೋಲ್ಸಷ್ಟು ಮುಟ್ಟಾಳ ನಾನಲ್ಲ. ನಾಳೆ ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ ಮೇಲೆ ನನ್ನ ಜೊತೆ ಮದುವಾಗಿ ಸುಖ ಆಗಿರೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಕೊನೆದಾಗಿ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಲ್ಲಿ ಪ್ರೀತಿ ಜಾಗ ಇಲ್ಲ. ಕಾಶಿ ಫಿಸಿಕಲಿ ಸ್ಟ್ರಾಂಗ್ ಆಗಿದ್ದಾನೆ. ಅವನ್ ಹಾರ್ಟ್ ಹೊಡಿಬೇಕು ಅಂದ್ರೆ ಅವನ್ ಜೊತೆ ಇರ್ತಾಳಲ್ಲ, ಅವಳ ಹೆಸರೇನು? ಏನ ಹೆಸರು? ಪಾರು. ಕರೆಕ್ಟ್, ಪಾರು. ಆ ಪಾರುನ ಕಿಡ್ನಾಪ್ ಮಾಡಬೇಕು. ಹಾಯ್, ನಮಸ್ಕಾರ. ನಮಸ್ಕಾರ. ನಾವು ಕಿಚ್ಚ ಟಿವಿಯಿಂದ ನಮ್ಮಿಂದ ನಿಮಗಾಗಿ ಕಾರ್ಯಕ್ರಮದಿಂದ ಬಂದಿರೋದು. ನೀವ್ ಯಾವ ತರ ಸಿನಿಮಾಗಳನ್ನ ನೋಡಕ್ ಇಷ್ಟಪಡ್ತೀರಾ? ಸೆಂಟಿಮೆಂಟ್ ಇಂದ ಆಚೆ, ಆಕ್ಷನ್ ಇಂದ ಈಚೆ. ಸೆಂಟಿಮೆಂಟ್ ಇಂದ ಆಚೆ, ಆಕ್ಷನ್ ಇಂದ ಈಚೆ ಅಂದ್ರೆ ಮಧ್ಯದಲ್ಲಿ ನೀವು ಲವ್ ಸಿನಿಮಾಗಳನ್ನ ನೋಡ್ತೀರಾ? ಯಾಕೆ ನೋಡ್ಬಾರ್ದಾ? ನೋಡಿ, ಲವ್ ಅನ್ನೋದು ನೋವನ್ ಮರ್ಸೋ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇದ್ದ ಹಾಗೆ. ಅದು ಸರಿ. ಹಾಗೆ ನಿಮ್ಗೆ ಯಾವ ಹಾಡು ಇಷ್ಟ ಅಂತ ಹೇಳಿದ್ರೆ ಅದ್ ನಾವು ಕಿಚ್ಚ ಟಿವಿಯಲ್ಲಿ ಪ್ರಸಾರ ಮಾಡ್ತೀವಿ. ಕೇಳಲ್ಲ, ಹಾಡ್ತೀವಿ. ಚೆಂಗು ಚೆಂಗೆಂದು ಹಾರುವ ರಂಗು ರಂಗಿನ ಈ ಜಿಂಕೆ, ಸಿಡ್ಕ್ಯಾಕೆ ಸಿಡ್ಕ್ಯಾಕೆ ನನ್ನ ಜಾಣಿ, ಇಟ್ಟಾಯ್ತು ನಿನ್ನ ಮೇಲೆ ನನ್ನ ಪ್ರಾಣ. ತುಂಬಾ ಚೆನ್ನಾಗ್ ಹಾಡ್ತೀರಾ. ಬಿಟ್ರೆ ತಲೆಯಲ್ಲಿ ಹುಳನು ಬಿಡ್ತೀರಾ. ಅದೆಲ್ಲ ಇರ್ಲಿ, ನಾನು ಒಂದ್ ಹಾಡಾಡ್ಲಾ? ನೀವ್ ಆಡ್ತೀರ ಅಂದ್ಮೇಲೆ ನಾನ್ ಬೇಡ ಅಂತೀನಾ? ಆಡಿ. ಓಕೆ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲಿಗೆ ಬಿದ್ದಾಗ ನೀ ಅರಿವೆ ಸಂಚು.
ಏನಿದೆಲ್ಲ? ನೀನ್ ಯಾಕೆ ಹೀಗ್ ಮಾಡ್ದೆ? ಆ PVR ನಿನ್ನ ಕಿಡ್ನಾಪ್ ಮಾಡಕ್ ಪ್ಲಾನ್ ಮಾಡಿದ್ದಾನೆ. ನನ್ನನ್ ಕಿಡ್ನಾಪ್ ಮಾಡಿದ್ರೆ ನಿನ್ಗೇನು? ಅವನು ಮನುಷ್ಯತ್ವ ಇಲ್ದೇ ಇರೋ ಮನುಷ್ಯನ ರೂಪದಲ್ಲಿರೋ ಮೃಗ. ನನ್ ಮೇಲಿನ ದ್ವೇಷಕ್ಕೆ ನಿನಗೇನು ಮಾಡಕ್ ಹೆಸಲ್ಲ ಅವನು. ಅದಕ್ಕೆ ಇಲ್ಲಿ ಕರೆಸ್ತೆ. ನನ್ಗೇನ್ ಮಾಡ್ತಾನೆ? ಸಾಯಿಸ್ತಾನ? ಸಾಯಿಸ್ಲಿ ಬಿಡು, ನಿನಗೇನು? ಅದೆಲ್ಲ ಇರ್ಲಿ, ನನಗೊಂದ್ ವಿಷಯ ಕೇಳ್ತೀನಿ. ನಾನು ನಿಮ್ ಮಾವನ್ ಮಗಳ, ನಿನ್ ಸೋದರತ್ತೆ ಮಗಳ, ನಿನ್ ಲವರ, ಇಲ್ಲ ನಿಂಗ್ ಮದ್ವೆ ಆಗೋಳ? ಇದ್ ಯಾವ ಸಂಬಂಧನೂ ನಮ್ಮಿಬ್ರು ಮಧ್ಯದಲ್ಲಿ ಇಲ್ದೆ ನಿನ್ಗೆ ಯಾಕೆ ನನ್ ಮೇಲೆ ಇಷ್ಟೊಂದು ಕಾಳಜಿ? ಮನ್ಸಿಗೆ ಹತ್ರ ಆಗಿರೋರಿಗೆ ತೊಂದರೆ ಆಗುತ್ತಂದಾಗ ಸರ್, ದಯವಿಟ್ಟು ಆ PVR ಸ್ಕೂಲಲ್ಲಿ ನಡೀತಿರೋ ಅನ್ಯಾಯದ ವಿರುದ್ಧ ನೀವು ಹೋರಾಡಬೇಕು ಸರ್. ಈ ಸಂಸ್ಥೆ ವಿದ್ಯಾದಾನ ಮಾಡೋ ವಿದ್ಯಾ ಮಂದಿರನ ಇಲ್ಲ ವ್ಯಾಪಾರ ಮಾಡೋ ತರಕಾರಿ ಮಂಡಿನ? ರಾಜಕಾರಣಿಗಳು, ಆಫೀಸರ್ಸ್ ಇಲ್ಲ ಶ್ರೀಮಂತರ ಮಕ್ಕಳು ಓದೋ ಈ ಸ್ಕೂಲಲ್ಲಿ ಕೂಲಿಗಳು, ಆಟೋದವರು ಇಲ್ಲ ಯಾವ ಬಡವ್ರ ಮಕ್ಕಳು ಓದ್ಬಾರ್ದ? ಬಡವರಾದೇನು ಶ್ರೀಮಂತರಾದೇನು, ನಮ್ ಸ್ಕೂಲಲ್ಲಿ ಓದ್ಬೇಕಾದ್ರೆ ಮಿನಿಮಮ್ 90% ಮಾರ್ಕ್ಸ್ ತೆಗೆದಿರ್ಲೇಬೇಕು. ಅಂದ್ರೆ 90% ಮಾರ್ಕ್ಸ್ ತಗೊಂಡಿರೋ ಮಕ್ಕಳು ಮಾತ್ರ ನಿಮ್ ಸ್ಕೂಲಲ್ಲಿ ಓದ್ತಾ ಇದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ರೈ, ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ತಿರಲ್ರಿ, ಯಾರ್ರಿ ನೀವು? ಆ ತಾಯಿ ಸರಸ್ವತಿನ ವ್ಯಾಪಾರಕ್ಕಿಟ್ಟು ತಿಂದು ತೇಗಿ ಮೆರಿಬೇಕನ್ನೋ ಉದ್ದೇಶ ನಿಮ್ದು. ವಿದ್ಯೆನ ಸರಿ ಸಮಾನವಾಗಿ ಹಂಚಬೇಕು ಅನ್ನೋ ಅದೇ ತಾಯಿ ಸರಸ್ವತಿ ಆಸೆ ಈಡೇರಿಸೋ ಉದ್ದೇಶ ನಂದು. 1000-5000 ತಗೊಂತಾ ಇದ್ದ ಜಾಗದಲ್ಲಿ 50,000 1 ಲಕ್ಷ ಡೊನೇಷನ್ ತಗೊಳಕ್ ಶುರು ಮಾಡಿದ್ದೀರಾ. ತಪ್ಪು. ಬುದ್ಧಿವಂತ ಬಡ ಮಕ್ಕಳ ಹತ್ರ ಡೊನೇಷನ್ ತಗೊಳ್ಳೋದನ್ನ ಮೊದಲು ನಿಲ್ಲಿಸಬೇಕು. ಜೈಲಲ್ಲಿರೋ ಒಂದೊಂದು ಇಟ್ಕೆನೂ ತೆಗೆದು ಸ್ಕೂಲ್ ಕಟ್ಟಿಸ್ಬೇಕು ಅಂತ ಹೇಳ್ತಾರೆ. ನೀನ್ ಮಾಡ್ತಾ ಇರೋದ್ ನೋಡಿದ್ರೆ ನಿನ್ ಸ್ಕೂಲಿಂದ ಒಂದೊಂದು ಇಟ್ಕೆನೂ ತೆಗೆದು ನಿನ್ ಸಮಾಧಿ ಕಟ್ಬೇಕು ಅಂತ ಅನ್ಸುತ್ತೆ. ಈ ಕಾಶಿ ಎಲ್ಲದಕ್ಕೂ ಒಂದು ಟೈಮ್ ಕೊಡ್ತಾನೆ. ಈ ಭೂಮಿ ಒಂದ್ ರೌಂಡ್ ತಿರುಗಿ ನಿಲ್ಲೋದ್ರೊಳಗೆ ಹಗಲು ರಾತ್ರಿ ಆಗುತ್ತೆ. ತಿರುಗಿ ನಿಲ್ಲೋದ್ರೊಳಗೆ ನಿನ್ ನಿರ್ಧಾರ ನೀನ್ ತಗೊಂಡಿಲ್ಲ ಅಂದ್ರೆ ನಿನ್ ಬದುಕು ಸಾವಿನ ನಿರ್ಧಾರ ನಾನ್ ತಗೋಬೇಕಾಗತ್ತೆ. ನಿರ್ಧಾರನ ಇಲ್ಲ ನಿನ್ನ ಯಜಮಾನಿಂದ ಫೋನ್. ಹಲೋ, ಯಾರು ಅವನು? ಸರ್, ಅವನು ಕಾಶಿ. ನೀನ್ ಯಾಕೋ ನಮ್ ಸ್ಕೂಲ್ ತಂಡಕ್ಕೆ ಬಂದೆ? ಶಾ ಕೂಗ್ಬೇಡ. ನಿನ್ ಸ್ಕೂಲ್ ತಂಟೆಗೆ ಮಾತ್ರ ಅಲ್ಲ,
ನೀನ್ ಮಾಡೋ ಒಂದೊಂದು ಹಲ್ಕ ಕೆಲ್ಸಗಳಿಗೆ ಬೆಂಕಿ ಬಿರುಗಾಳಿಗೆ ನಿನಗೆ ಅಡ್ಡ ಬರ್ತೀನಿ. ಈ PVRಗೆ ಅಡ್ಡ ಬಂದವರೆಲ್ಲ ಚಿಂದಿ ಆಗೋದ್ರಲ್ಲ. ಚಿಂದಿ ಆಗಿರೋ ನೀನ್ ನನಗೆ ಏನೋ ಚಿಂದಿ ಮಾಡ್ತೀಯ. ಕೊಡೋನ ಭಗವಂತ, ತಗೊಳ್ಳೋರು ನಾವು. ಮಧ್ಯದಲ್ಲಿ ನಿಂದ ಏನ? ಕಾಶಿ ಕಾಶಿ ಕಾಶಿ